ನಮ್ಮ ಬಾಪೂಜಿನ ಕೊಂದವ್ರು ಯಾರು? ಯಾವ ಉಗ್ರಗಾಮಿ? ಭಯೋತ್ಪಾದನೆಗೆ ಜಾತಿ ಧರ್ಮ ಇನ್ನೊಂದು ಮತ್ತೊಂದು ಇಲ್ಲ. ಇಲ್ಲಿ ಕೇಳಿ, ಇಲ್ಲಿ ಟೆರರಿಸ್ಟ್ಗೆ ಧರ್ಮ ಇಲ್ಲ. ಮಹಾತ್ಮ ಗಾಂಧಿ ಕಾಲದಿಂದ ಉಗ್ರಗಾಮಿಗಳು ಇದ್ದಾರೆ. ನಮ್ ಕೇಂದ್ರ ಸರ್ಕಾರ ಬಿಜೆಪಿ ಗೌರ್ಮೆಂಟ್ ಬಂದ ಮೇಲೆ ಸೆನ್ಸೇಷನ್ ನಡೆದಿಲ್ಲ. ರಾಜ್ಯ ಸರ್ಕಾರ ಬಿಗಿಯಾಗಿದ್ರೆ ರಾಜ್ಯಕ್ಕೆ ಯಾರು ಬರ್ತಿರಲಿಲ್ಲ. ಕೇಂದ್ರ ಸರ್ಕಾರ ಒಂದೇ ಹೊಣೆ ಮಾಡಬಾರ್ದು, ಎರಡು ರಾಜ್ಯನೂ ಮಾಡಬೇಕು. ಎರಡು ರಾಜ್ಯನೂ ಮಾಡಬೇಕು. ಕೇಳಿ ಮಮತ್ ಕೇಳಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಡಿಸಿಷನ್ ತಗೊಂಡಾಗ ಅದು ಉಗ್ರಗಾಮಿಗಳು ಯಾರು ಮಾಡಕ್ಕೆ ಬರಲ್ಲ. ಇವರು ಅವರೊಂದು ವೀಕ್ನೆಸ್ ಕೊಡೋದು, ಇವರೊಂದು ವೀಕ್ನೆಸ್ ಕೊಡೋದು. ಅದರಿಂದ ಏನಾಗದೆ, ಎರಡೂ ಪ್ಲಸ್ ಪಾಯಿಂಟ್ ಆಗದೆ. ಅದರಿಂದ ಏನಾಗದೆ ಅಲ್ಲ ಸುಖರ್ರೆ, ಇವಾಗ ನಮ್ಮ ರಾಜ್ಯ ಸರ್ಕಾರ ಈಗ ಏನ್ ಡಿಸಿಷನ್ ತಗೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ಹೇಳಿ. ದಿಲ್ಲಿಯಲ್ಲಿ ನಡೆದಿರೋ ಸಂಭವ 25 ವರ್ಷದಿಂದ ಉಗ್ರಗಾಮಿಗಳು ಒಳಗೆ ಬಂದಿರೋದು, ಇವತ್ತೇನು ಹೊಸ್ತಾ ಬಂದಿಲ್ಲ. ಈಗ ಕೇಂದ್ರ ಸರ್ಕಾರ ಈಗ ಇತ್ತೀಚೆಗೆ ಬಿಜೆಪಿ ಬಂದಿರ್ಬೋದು, ಕಾಂಗ್ರೆಸ್ ಬಂದಿರ್ಬೋದು, ಇನ್ನೊಂದು ಬರ್ಬೋದು, ಬಿಟ್ಟು ಮಾತಾಡಿ ಅಲ್ಲಲ್ಲ ಬಂದಿರ್ಬೋದು. ಉಗ್ರಗಾಮಿಗಳು 75 ವರ್ಷದಿಂದ ಬಂದೇ ಇದ್ದಾರೆ. ಮಹಾತ್ಮ ಗಾಂಧಿ ಕಾಲದಿಂದ ಉಗ್ರಗಾಮಿಗಳು ಇದ್ದಾರೆ. ಹೌದು, ಸ್ವತಂತ್ರ ಬಂದಾಗಿಂದ ಇದ್ದವ್ರೆ. ಮಹಾತ್ಮ ಗಾಂಧಿ ಕೊಂದಿದ್ದು ಯಾವ ಉಗ್ರಗಾಮಿ? ಯಾರು ಅಲ್ಲ, ಎಲ್ಲ ಯಾವ ಉಗ್ರಗಾಮಿ? ಮಹಾತ್ಮ ಗಾಂಧಿಗೆ ನಮ್ಮ ದೇಶನ ಸ್ವತಂತ್ರ ತಂದು ಕೊಟ್ಟ ನಮ್ಮ ಬಾಪೂಜಿನ ಕೊಂದವ್ರು ಯಾರು? ಯಾವ ಉಗ್ರಗಾಮಿ? ಏನ್ ಹೆಸರು ಹೇಳಿ, ಪರವಾಗಿಲ್ಲ ಹೇಳಿ. ಅದ್ರಲ್ಲಿ ಏನೈತೆ? ಆಯ್ತಾ, ನಾನು ತಿಳುವಳಿಕೆ ನಾನು ನಾವು ವಯಸ್ಸು ಈಗ ಕೇಂದ್ರ ಅಂಡ್ ರಾಜ್ಯ ಎರಡೂ ನಿಂತ್ಕೊಂಡಾಗ ಬಿಗಿಯಾಗೆ ಯಾವ ಉಗ್ರಗಾಮಿಗಳು ಒಳಗೆ ಬರಲ್ಲ. ನಾನೇನ್ ಹೇಳ್ತಾನೆ, ನಾವು ನಿಮ್ಗಿಂತ ತಿಳುವಳಿಕೆ ಕಮ್ಮಿ ಇರೋರು. ಯಾಕಂದ್ರೆ ನಿಮ್ಮ ವಿದ್ಯಾವಂತರ ಅನ್ನೋಕ್ಕಿಂತ ನಾವು ತುಂಬಾ ಸಣ್ಣಗೆ ಓದಿರೋದು. ನಾವು ಬಂದು ನಿಮ್ಮ ಮಕ್ಕಳು ವಯಸ್ಸು. ಆದ್ರೆ ಯಾರು ನಮ್ಮ ನೇತಾಜಿ ನಮ್ಮ ಬಾಬೂಜಿನ ಯಾರು ಕೊಂದವರು? ಯಾವ ಉಗ್ರಗಾಮಿ? ಯಾರು ಕೊಂದ್ರು ನನ್ಗೆ ಗೊತ್ತಿಲ್ಲ. ಹೇಳ್ಬಹುದು, ನೀವೇ ಹೇಳ್ಬಹುದು. ಅವರು ಉಗ್ರಗಾಮಿಗಳೇ ಅಲ್ಲ. ನಾಥುರಾಮ್ ಗೂಡ್ಸೆ ಅಂತ ಹೇಳೋರು ಅಲ್ಲ ಅದು ಬಿಡಿ, ನೆಕ್ಸ್ಟ್ ಬರ್ದಾರ ಮುಂದಕ್ಕೆ ಹೋಯ್ತದೆ. ಅದು ಅಲ್ಲೇ ಎಲ್ಲೂ ಮುಂದಕ್ಕೆ ಹೋಗಿಲ್ಲ. ಅದು ಮುಂದಕ್ಕೆ ಹೋಯ್ತದೆ. ಅವ್ರು ಮಾಡಿಸಿದ್ರು. ಇಲ್ಲ ಅಜ್ಜಿ, ಇವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಮಾತ್ರ ಅಲ್ಲ, ರಾಜ್ಯ ಸರ್ಕಾರನು ಇಲ್ಲಿ ಸೆಕ್ಯೂರಿಟಿ ಎಲ್ಲ ಕೊಟ್ಟು ನಿಮ್ಗೆ ಖಂಡಿತ ಕೊಳ್ಳೇಬೇಕು. ಅದಕ್ಕೆ ಎರಡನೇ ಮಾತೇ ಇಲ್ಲ. ಖಂಡಿತವಾಗಿ ಕೊಳ್ಳೇಬೇಕು. ಆದ್ರೂ ಕೇಂದ್ರ ಸರ್ಕಾರ ತಮ್ಮ ಕಾನೂನು ರೀತಿಯಲ್ಲಿ ಅಳವಡಿಸಿದ್ರೆ ರಾಜ್ಯ ಸರ್ಕಾರನೂ ಕೇಳುತ್ತೆ, ಜಿಲ್ಲಾ ಮಟ್ಟಕ್ಕೂ ಕೇಳುತ್ತೆ, ತಾಲೂಕು ಮಟ್ಟಕ್ಕೂ ಕೇಳುತ್ತೆ, ಗ್ರಾಮೀಣ ಮಟ್ಟಕ್ಕೂ ಕೇಳುತ್ತೆ. ಕೇಳಿ ಮಹಮ್ಮದ್, ಇವರು ರಾಜ್ಯ ಸರ್ಕಾರದವರು ಇನ್ನೂ ಯಾವುದು ತಲೆನೇ ಕೆಡಿಸ್ಕೊತಿಲ್ಲ. ಅಲ್ಲಿ ಕೇಂದ್ರ ಸರ್ಕಾರದವರು ಸ್ವಲ್ಪ ಇದು ಮಾಡ್ತಾ ಇದ್ದಾರೆ, ಅವಾಯ್ಡ್ ಮಾಡ್ತಾ ಇದ್ದಾರೆ. ಆದರೂ ಅಂಥದ್ರಲ್ಲಿ ಇಲ್ಲ ಯಾವುದೋ ಸಿಂಧೂರ ಅಂತ ಮಾಡಿದ್ರು. ಪಾಪ ಆಪರೇಷನ್ ಸಿಂಧೂರ ಅಂತ ಮಾಡಿದ್ರು. ಉಗ್ರಗಾಮಿಗಳೇ ಬಂದಿದ್ದಲ್ಲಿ, ಯಾರೂ ಏನೂ ಅಲ್ಲ, ಎಲ್ಲ ಟೆರರಿಸ್ಟ್ಗಳೇ ಮಾಡ್ತಾ ಇರೋದು. ಅದು ಹೆಸರು ಹೇಳ್ಬಾರ್ದು, ಹೇಳಿದ್ರೆ ಬೇಜ ಮಾಡ್ಕೊತಾರೆ. ಆಯ್ತಾ, ಇದರಲ್ಲಿ ಹೆಸರು ಅನ್ನೋದಲ್ಲ, ಭಯೋತ್ಪಾದನೆಗೆ ಜಾತಿ ಧರ್ಮ ಇನ್ನೊಂದು ಮತ್ತೊಂದು ಇಲ್ಲ. ಇಲ್ಲಿ ಕೇಳಿ, ಅವ್ನು ಯಾವ ಜಾತಿಯಲ್ಲಿ ಹುಟ್ಟರು ಉಗ್ರಗಾಮಿನೇ. ಅವ್ನು ಯಾರಾದ್ರೂ ಆಗ್ಲಿ, ಹಂಗಂತ ಒಂದು ಸೀಮಿತವಾಗಿ ಜಾತಿ ಹೆಸರು, ಇನ್ನೊಂದು ಪಕ್ಷದ ಹೆಸರು, ಇನ್ನೊಂದು ಮತ್ತೊಂದು ಹೇಳೋಕೆ ಸೀಮಿತ ಆಗಲ್ಲ. ಅರ್ಥ ಆಯ್ತಾ? ಇವಾಗ ಮೊನ್ನೆ ಪಹಲ್ಗಾಮ್ ನಡೆದಿದ್ದು ನಮ್ಮ ಮಿಲಿಟರಿ ಫೋರ್ಸ್ಗೆ ಎಷ್ಟು 4 ಕಿಲೋಮೀಟ್ರು, ಎಷ್ಟು 4 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಐತೆ. ಅಷ್ಟೊಂದು ಟೂರಿಸ್ಟ್ ಪ್ಲೇಸ್ಗೆ ಒಂದು ಸೆಕ್ಯೂರಿಟಿ ಇಲ್ಲ ಅಂದ್ರೆ ಅದು ಮತ್ತೆ ಏನಕ್ಕೆ ಆಜಾದ್ ಕಾಶ್ಮೀರ್ ಏನಕ್ಕೆ ಮಾಡಿಬಿಟ್ರು? ಈಗ ಅದೊಂದು ಹೇಳ್ತೀನಿ, ಫಸ್ಟ್ ಯಾವುದೋ ಆಪರೇಷನ್ ಸಿಂಧೂರ್ ಹೇಳ್ತಿದ್ದಾರೆ. ಮತ್ತೆ ಯಾವುದು ಅದಿರಲಿ, ಈ ಮಧ್ಯಂತರ ಯಾವುದೋ ಚುನಾವಣೆ ಆಯ್ತು, ಯಾವುದೋ ಚುನಾವಣೆ ಆಯ್ತು ಬಿಹಾರ ಅಲ್ಲ ಸರ್. ಪ್ರತಿ ಚುನಾವಣೆ ಬಂದಾಗ್ಲೂ ಯಾವುದೋ ಒಂದು ರೀತಿಯ ಇಂಥ ಘಟನೆಗಳು ನಡೆಯುತ್ತೆ. ಪಂಜಾಬಲ್ಲಿ ಅವರು ಅಲ್ಲಿ ಯಾವುದು AP ಅಂತ ಏನೋ ಪಕ್ಷ ಅಲ್ಲಿ ಇದು ಮಾಡಿದ್ರು, ಆಮ್ ಆದ್ಮಿ ಪಕ್ಷ. AP ಅಂದ್ರು ಆಮ್ ಆದ್ಮಿ, AP ಅದು ಅದೇ ಎರಡಲ್ಲೇ ಹಾಗೆ ಮಾಡಿದ್ರು. ಮೋದಿ ಅವರು ಅಲ್ಲಿ ಚುನಾವಣೆಗೆ ಪ್ರಚಾರಕ್ಕೆ ಹೋಗ್ಬೇಕಾದ್ರೆ 20 ಕಿಲೋಮೀಟ್ರ್ ದೂರದಲ್ಲೇ ಸಿಗ್ನಲ್ ಕೊಡ್ತು. ಅಲ್ಲಿ ಯಾರು ಬಂದಿದ್ರು? ನಮ್ಮವ್ರು ಹೋಗಿದ್ರಾ ಇಲ್ಲ ನಿಮ್ಮವ್ರು ಹೋಗಿದ್ರಾ? ಅಲ್ಲಿ ಏನಾಯಿತು, 20 ಕಿಲೋಮೀಟ್ರ್ ದೂರದಲ್ಲೇ ಅವರು ವಾಪಸ್ ಬಂದ್ಬಿಟ್ರು. ಯಾಕೆ ಬಂದರು? ಅಲ್ಲಿ ಎಲ್ಲ ಗೊತ್ತಾಯ್ತು. ಹಾಂ, ಇನ್ಸೆಕ್ಯೂರಿಟಿ ಅಲ್ಲ, ಅಲ್ಲೇನು ಗೊತ್ತಾ, ಎಲ್ಲ ಥರದ ಅವಾಯ್ಡ್ ಮಾಡ್ಕೊಂಡ್ಬಿಟ್ಟವ್ರೆ. ನಮ್ಮ ದೇಶದ ಪ್ರಧಾನಿ ಮಂತ್ರಿಗಳು ಯಾವುದೇ ಒಂದು ರಾಜ್ಯಕ್ಕೆ ಹೋದ್ರೂ ಪ್ರತಿ ಒಂದು ರಾಜ್ಯ ಸರ್ಕಾರ ಅವರದೇ ಆದ ಸೆಕ್ಯೂರಿಟಿಯನ್ನು ಹೊಂದಿಸ್ಲೇಬೇಕು. ಬೇರೆ ಬೇಡ,
ಪಕ್ಕದ ರಾಜ್ಯ ತಮಿಳ್ನಾಡು, ರಾಜೀವ್ ಗಾಂಧಿ ಹೋದ್ರು, ಇದು ಮಾಡಿದ್ರು. ಯಾರು ಮಾಡಿದ್ದು, ಏನಕ್ ಮಾಡಿದ್ರು, ಯಾಕೆ ಮಾಡಿದ್ರು ಏನಕ್ ಮಾಡಿದ್ರು ಅದು ಗೊತ್ತಿಲ್ವಾ? ಹೇಳಿ. ಹ? ಆಯ್ತವೆ ಘಟನೆಗಳು. ಅದಕ್ಕೆ ಈಗ ಏನು ಮಾಡಿದ್ರು, ಎಲ್ಲ ಇದು ಮಾಡ್ತಾ ಇದ್ದಾರೆ. ಇವಾಗ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಮಾತಾಡಬೇಕು. ಸೆಕ್ಯೂರಿಟಿ ಬಗ್ಗೆ ಬೇಕಾಗಿರೋ ವಿಚಾರನೇ ಇದು. ಬೇಡದ ಇರೋ ವಿಚಾರ ಯಾರು ನಮಗೆ ಸೆಕ್ಯೂರಿಟಿ ಬೇಡ, ನಮ್ಗೆ ಇದಿಲ್ಲ, ನಮ್ಮ ರಾಜ್ಯ ಸರ್ಕಾರ ಚೆನ್ನಾಗಿದೆ, ಕೇಂದ್ರ ಸರ್ಕಾರ ಸರ್ಕಾರ ಬರುತ್ತೆ ಹೋಗುತ್ತೆ. ಸರ್ಕಾರದ್ದು 5 ವರ್ಷದ ಸೀಮಿತವಾಗಿರೋದು, ಅದರಲ್ಲಿ 76 ನಡೆಯುತ್ತೆ. ಮತ್ತೆ ತಿರುಗುತ್ತಾರೆ, ಹೋಯ್ತಾರೆ ಬಿಡಿ. ನಾವು ಕಷ್ಟಪಡೋದು ತಪ್ಪಿಲ್ಲ, ನಾವು ಕಷ್ಟಪಡೋದು ತಪ್ಪಿಲ್ಲ. ಸರ್ಕಾರಗಳು ದೋಚ್ಕೊಂಡೇ ಹೋಗೋದು. ನಮ್ಗೆ ಬೇಕಾಗಿರೋದೇ ನಾವು ಮಾತಾಡ್ಬೇಕಾಗಿರೋದು. ಅವ್ರು ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡ್ಬೇಕು. ಇಲ್ಲ, ಉತ್ತರ ಕೊಡಿ, ಕ್ಲೀನಾಗಿ ಕೊಡಿ. ಉತ್ತರ ಕೊಟ್ರೆ ಮೆಸೇಜ್ ಬಂದು ಸಾರ್ವಜನಿಕವಾಗಿ ಮೆಸೇಜ್ ಹೋದ್ರೆ ಕರೆಕ್ಟ್ ಆಗಿರ್ಬೇಕು. ಇಲ್ಲ, ಟೆರರಿಸ್ಟ್ಗೆ ಧರ್ಮ ಇಲ್ಲ, ಧರ್ಮ ಇಲ್ಲ. ಯಾವುದೋ ಒಂದು ಧರ್ಮದಲ್ಲಿ ಹುಟ್ಟಿರ್ಬೋದು, ಹಾಗಂತೇಳಿ ಆ ಧರ್ಮದವರೆಲ್ಲರೂ ಕೂಡ ಟೆರರಿಸ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಇಲ್ಲಿ ಕೆಲಸ ಮಾಡೋ ಎಷ್ಟು ಆ ಪಂಗಡದವ್ರು ಜನ ಇರ್ಬೋದು ಇಲ್ಲಿ ಅಲ್ವಾ, ಅವರೆಲ್ಲರೂ ಕೂಡ ಅವ್ರ ಹೊಟ್ಟೆಪಾಡಿಗೋಸ್ಕರ ದುಡಿತಾರೆ ಹೊರತು ದೇಶ ಹಾಳು ಮಾಡಬೇಕು ಅನ್ನೋ ಮನಸ್ಥಿತಿ ಯಾರಿಗೂ ಇರೋದಿಲ್ಲ. ಅದೇ ಇದ್ದವ್ರು ಈ ತರ ತಪ್ಪುಗಳನ್ನ ಮಾಡ್ತಾರೆ ಅಲ್ವಾ, ಕೆಲವು ಜನ ಅದಕ್ಕೋಸ್ಕರ ಎಲ್ಲರನ್ನು ಕೂಡ ಎಲ್ರಿಗೂ ಸೇರ್ಸಿ ಹೊಡಿಬಹುದು. ಬೆಂಕಿ ಹಚ್ಕೊಂಡ್ರೆ ನಾನೇನ್ ಹೇಳ್ತೇನೆ, ಬೆಂಕಿ ಹೊತ್ಕೊಂಡ್ರೆ ಕಾಡ್ಗಿಚ್ಚು ಬಂದ್ರೆ ಒಣ ಮರ ಹುಲ್ ಮಾತ್ರ ಅಂಟಲ್ಲ, ಹಸಿ ಮರ ಕೂಡ ಸಮೇತವಾಗಿ ಉರಿಯುತ್ತೆ. ಕಾಡ್ಗಿಚ್ಚು ಬಂದ್ರೆ ಹಸಿ ಮರ ಉಳಿಯಲ್ಲ, ಅಲ್ಲಿ ಒಣ ಕಡ್ಡಿ ಹುಲ್ಲೆಲ್ಲ ಸುಡಲ್ಲ, ಎಲ್ಲ ಸೇರಿ ಉರಿಯುತ್ತೆ. ಇದೇ ಬೇಕಾಗಿರೋದು ನಮ್ಗೆ. ಹಾಗಾಗಿ ನಾವೆಲ್ಲರೂ ಕೂಡ ಭಾರತೀಯರು ಹೆಮ್ಮೆಯಿಂದ ಹೇಳ್ಕೋಬೇಕು. ಸತ್ರು ಇಲ್ಲೇ, ಬದುಕಿದ್ರು ಇಲ್ಲೇನೆ, ನಾವು ಭಾರತೀಯರು. ಇದೇ ಬೇಕಾಗಿರೋದು. ಸರ್ಕಾರ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ನಿಮ್ಮ ಕಷ್ಟ ನಿಮ್ಗೆ ತಪ್ಪಿಲ್ಲ, ನನ್ನ ಕಷ್ಟ ನನಗೆ ತಪ್ಪಿಲ್ಲ. ಅಂದ್ರೆ ನಾವು ಹುಟ್ಟಿರೋದು ಇಲ್ಲೇ, ಸಾಯೋದು ಇಲ್ಲೇ, ಮಣ್ಣಾಗೋದು ಇಲ್ಲೇ. ಬೇರೆ ದೇಶದ ಸಮೇತ ನಾವೇನು ಅವನ್ಗೆ ಜೈಕಾರ ಹಾಕೊಂಡು ಇವನ್ ಜೈಕಾರ ಹಾಕೋ ನೀವ್ ಹೇಳುದು ಸತ್ಯ. ನಾನು ಹೇಳಿದ ಒಪ್ಕೊಳ್ಳಿ ಅಂತ ಹೇಳಲ್ಲ, ನಾನು ಹೇಳಿದೆ ಒಪ್ಕೋಬೇಕನ್ನೋದಿಲ್ಲ. ಏನೈತೆ ಅದೇ ಒಪ್ಕೋಬೇಕಾಗಿರೋದು. ಅವ್ರು ಕುರುಡ್ತಾನ ಅಲ್ಲಲ್ಲ, ಜಾತಿ ವಿಂಗಡಣೆ ಮಾಡ್ರಲ್ಲ, ಜನಗಣತಿ ಮಾಡ್ತೀವಿ. ರಾಜಕಾರಣಿ ಏನಕ್ಕೆ ಜಾತಿ ಉಪಯೋಗಿಸ್ತಾ ಇದ್ದಾನೆ ಅಂತ ಇದೊಂದು ಅರ್ಥ ಮಾಡ್ಕೊಬಿಟ್ರೆ ನಿಮ್ಗೂ ನಮ್ಗೆ ಇದೇ ಇರಲ್ಲ, ಭೇದ ಭಾವನೆ ಬರಲ್ಲ. ಇದು ಈಗ ನಮ್ಮ ಮಂಡ್ಯದಲ್ಲಿ ಎಲ್ಲರೂ ಒಂದಾಗಿವೆ. ಇಲ್ಲೇ ನಾವು ನೀವು ದೂರ ದೂರ ಇದ್ದೀವಿ ಅಂತ ತಿಳ್ಕೊಳ್ಳಿ. ಮಂಡ್ಯದಲ್ಲಿ ಮಾತ್ರ ನಮ್ ಹಿಂದೂ ಮುಸ್ಲಿಮ್ಸ್ ಅಂತ ಏನಿಲ್ಲ, ಎಲ್ಲ ಒಂದೇ. ರಾಜಕಾರಣಿಗೆ ಬಿಟ್ಟಿ ರಾಜಕಾರಣ ಬಿಟ್ಟಿ ಜಾತಿ ಯಾವನು ಇಂಗಡಿಸಲ್ಲ. ಇದು ತಲೆಗಿಟ್ಕೊಳ್ಳಿ. ಕೇಳಿ ಮಾಮತ್, ಅದ್ರೊಳಗೂ ಸಿದ್ದರಾಮಯ್ಯ ಜನಗಣತಿ ಮಾಡ್ತೀನಿ, ಇಷ್ಟು ಜನಸಂಖ್ಯೆ, ಯಾಕೆ ಅವನಿಗೆ ಅಧಿಕಾರ ಬೇಕು. ಇದು ಜಾತಿ ಜನಗಣತಿನೋ ಇಲ್ಲ ಸೆನ್ಸಸ್ ಅನ್ನೋದು 10-12 ವರ್ಷಕ್ಕೆ ಮುಂಚೆ ನನ್ನ ಚಿಕ್ಕ ವಯಸ್ಸಲ್ಲಿ ಪ್ರತಿ ವರ್ಷ ನಡೀತಾ ಇದ್ದಿದ್ದು ಸೆನ್ಸಸ್. ನಮ್ ಕೇಂದ್ರ ಸರ್ಕಾರ ಬಿಜೆಪಿ ಗೌರ್ಮೆಂಟ್ ಬಂದ ಮೇಲೆ ಸೆನ್ಸಸ್ ನಡೆದಿಲ್ಲ. ಎಷ್ಟೈತೆ ಪಾಪ್ಯುಲೇಷನ್ ಅದು ಇಲ್ಲಿ ಕೇಳಿ ಯಜಮಾನ್ರೆ. ಇಲ್ಲ ಪ್ರತಿ ನಮ್ಮ ಇವ್ರು ಮಾಡಿ ರಾಜ್ಯ ಸರ್ಕಾರದವರು ಮಾಡಿ ಕಳಿಸ್ಬೇಕಲ್ಗೆ. ವಿರೋಧ ಪಕ್ಷದವರು ಒಪ್ಕೊಳ್ತಾ ಇಲ್ಲಲ್ಲ. ಯಾರು ವಿರೋಧ ಪಕ್ಷದವರು? ಸ್ವಾಮಿ ಅದೇ ಬಿಡಿ, ವಿರೋಧ ಪಕ್ಷದವ್ರು ಒಪ್ಕೊಳ್ತಾರೆ. ಹೆಂಗ್ ಒಪ್ತವ? ಎಲ್ಲಿ ಒಪ್ಕೊಂಡಿ ಅವ್ರ? ಇವ್ನು ಕಳಿಸ್ತೇ ಆವಾಗ್ಲೇ ತಾನೇ ಜಾತಿ ಕೂತ್ಕೊಂಡು ಜನಗಣತಿ ಮಾಡೋದಲ್ಲ ಸಿದ್ದರಾಮಯ್ಯ. ಎಲ್ಲ ಕೂತ್ಕೊಂಡು ಜನಗಣತಿ ಮಾಡೋದಲ್ಲ. ಅವ್ರು ಬಂದು ಅವ್ರು ಬಂದು ಮನೆ ಹೋಗಿ ಇದ್ ಮಾಡಕ್ಕಾಗಲ್ಲ. ಸೆನ್ಸಸ್ ಅದೇ ಮಾಡಿದ್ದು, ಇವಾಗ ಮಾಡಿದ್ದೆ ಅದು. ಯಾರು ಹೇಳಿದ್ದು? ಸೆನ್ಸಸ್ ನಡೀತಲ್ಲ. ಮಾಡಿಲ್ಲ. ಬನ್ನಿ ಒಂದ್ ಕೆಲಸ ಮಾಡಿ, ಎಷ್ಟು ಜನಸಂಖ್ಯೆ ಅದೇನದ ಕುಂತ ಮನೆಗೆ ಹೋಗಿ. ಸರಿ, ಇವಾಗ ನಮ್ ಭಾರತ ದೇಶದ ಜನಸಂಖ್ಯೆ ಎಷ್ಟು ಕರೆಕ್ಟ್ ಆಗಿ ಹೇಳ್ತೀರಾ? ಅಲ್ಲ ಯಜಮಾನ್ರ, ನಮ್ ಭಾರತ ದೇಶದ ಪ್ರಾಕ್ಟಿಕಲ್ ಆಗಿ ನಮ್ ಭಾರತ ದೇಶದ ಜನಸಂಖ್ಯೆ ಎಷ್ಟೈತೆ ಅಂತ ಹೇಳ್ತೀರಾ? ಇಲ್ಲ, ರಾಜಕಾರಣ ಅಲ್ಲ ನಾನು ಹೇಳ್ತಾ ಇರೋದು. ಇಲ್ಲಿ ಕುಂತ್ಕೊಂಡು ಮಾಡೋದಲ್ಲ. ಪ್ರತಿಯೊಂದು ಅಧಿಕಾರಿಗಳನ್ನು ಕಳಿಸ್ಬೇಕು ನಡ್ರಿ ಅಂತ. ಯಾರಿಗೆ ಕೇಳ್ತಾ ಇದ್ರು? ಅವ್ರು ಯಾರೋ ಪಾಪ ಸ್ಕೂಟ್ರ್ ಹೋಯ್ತಾವ್ರೆ, ಪೊಲೀಸ್ನವರು ಹುಡುಗರು. ಆ ಹುಡುಗ ಹಿಡ್ಕೊತಾರೆ, 300 ರೂಪಾಯಿ 400 ರೂಪಾಯಿ ದಂಡ ಹಾಕ್ತಾರೆ. ಎಲ್ಲಿ ಹಾಕ್ಬೇಕು? 15 ದಿನಕ್ಕೆ ಮುಂಚೆ ನಮ್ಮ ಮನೆಗೂ ಪ್ರತಿ ಮನೆಗೂ ಬಂದು ಮನೆಗೆ ಬಂದು ಇಲ್ಲ ಎಲ್ಲಿ ಏರಿಯಾ ನಮ್ದು ಮಂಡ್ಯದಲ್ಲಿ ವಿಚಾರ ತಗೊಳ್ಳಿ. ಬೆಂಗಳೂರಲ್ಲಿ ಪ್ರತಿಯೊಂದು ಏರಿಯಾದಲ್ಲಿ ಪ್ರತಿ ಗಲ್ಲಿಗೂ ಪ್ರತಿ ಮನೆಗೂ ಜಾತಿ ಗಣತಿ ನಡೆದೈತೆ. ಎಲ್ಲೂ ನಡೆದಿಲ್ಲ, ನಡೆದೈತೆ. ನೀವ್ ಹೇಳ್ತೀರಿ, ನಾವು ನಡೆದಿಲ್ಲ ಅಂತೀವಲ್ಲ. ನಾನು ಮಾಡ್ತಿದ್ದೀನಲ್ಲ, ಮಾಡ್ತಿದ್ದೆ. ನೀವು ಇಲ್ಲಿ ಎಲ್ಲಿದ್ದೀರಾ? ಇಲ್ಲಿ ಬೆಂಗಳೂರು ಇರೋದು. ನಿಮ್ಮ ಮನೆಗೆ ಬಂದಿಲ್ವಾ? ಇಲ್ಲ, ನಮ್ಮ ಮಂಡ್ಯ ಮನೆ.
ಮಂಡ್ಯ ಮನೆಗೆ ಈಗ ಬಂದಿಲ್ಲ. ನಮ್ಮ ಬೇಡ ಮಾರ್ನಾಯ್ಕಳಲ್ಲಿ ಮನೆ ಮಾಡಿದ್ದೀನಿ, ಅಲ್ಲಿ ಬಂದು ಒಂದು ಜನಗಣತಿ ತಗೊಂಡಿಲ್ಲ, ಅಲ್ಲೂ ಒಂದು ಜನಗಣತಿ ತಗೊಂಡಿಲ್ಲ. ನೀವು ಯಾವ ಊರು ಏನು, ನಿಮ್ಮ ಆಧಾರ್ ಕಾರ್ಡ್ ಏನು, ನಿಮ್ಮದು ಇದೇ ವೋಟ್ ಐಡಿಯಲ್ಲಿದ್ದು ಯಾವ್ದಾರು ಕೇಳಿದಾರಾ? ಏನು ಕೇಳಿಲ್ಲ, ನಾನು ಕೇಳೇ ಇಲ್ಲ. ಪ್ರತಿಯೊಂದು ಮನೆಗೆ ಹೋಗಿ ಆಧಾರ್ ಕಾರ್ಡಿಂದ ಹಿಡಿದು ಫಿಂಗರ್ ಪ್ರಿಂಟಿಂದ ಹಿಡಿದು ಮೊನ್ನೆ ಮಾಡ್ತಾವ್ರೆ ಇನ್ನೂ ಮಾಡ್ತಾವ್ರೆ. ಯಜಮಾನರಿಗೆ ಯಜಮಾನರಿಗೆ ಮಾಹಿತಿ ಸ್ವಲ್ಪ ಕಮ್ಮಿ ಇರ್ಬೋದು, ಮಾಹಿತಿ ಕಮ್ಮಿ ಐತೆ ಯಜಮಾನರಿಗೆ. ಯಾಕಂದ್ರೆ ಮನೆಗೆ ಫೋನ್ ಮಾಡಿ ತಿಳ್ಕೊಂಡ್ರೆ ಇದ್ರದ್ದು ಬಗ್ಗೆ ಅರ್ಥ ಆಗುತ್ತೆ. ಹಾಂ ಯಾರು ಫೋನ್ ಮಾಡ್ತಿದ್ದೀರಾ? ಇರಿ ನಮ್ಮ ಮನೆಗೆ ಬರ್ತೀನಿ, ಮಾಡಿ ನೀವೇ ಕೇಳಿ. ಜನಗಣತಿ ಮಾಡಿ ಆಧಾರ್ ಕಾರ್ಡ್ ಕೇಳಿದ್ರ, ಕೇಳಿ. ಕೂಲಂಗುಷ ಕೇಳಿದ್ರ ಅಂತ ಕೇಳ್ಬಿಡಿ, ಓಪನ್ ಆಗಿ ಕೇಳ್ಬಿಡಿ. ನೀವು ಕೇಳಿ. ಹಾಂ ನಾವಲ್ಲ, ನೀವೇ ಕೇಳಿ. ಅಲ್ಲಿ ಕೇಳಿ. ಕೇಳಿ ಮತ್ತೆ ಹಾಂ ಸ್ಕೂಲಿಂದ ಟೀಚರ್ ಬಂದಾರ ಅಂತ ಕೇಳಿ ಗೊತ್ತಾಗ್ಬಿಡುತ್ತೆ. ಮಾಡವ್ರೆ ಸರ್, ನಿಮ್ಗೆ ಮಾಡಿಲ್ವ? ಮಾಡೋರ ಅದ್ರಲ್ಲಿ ಏನೈತೆ? ಮಾಡೋರ ಮಾಡೋರ. ಮಾಡಿ. ನನ್ನ 3 ಮಕ್ಕಳು, ನನ್ನ ಹೆಂಡತಿ. ಪಾರು, ಜನಗಣತಿ ಮಾಡಿದ್ರ ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ, ಏನು, ಸ್ಕೂಟ್ರ್ ಎಷ್ಟು, ಕಾರ್ ಎಷ್ಟು, ಇದೆಷ್ಟು, ಭೂಮಿ ಎಷ್ಟು, ಆಧಾರ್ ಸಂಖ್ಯೆ ಎಷ್ಟು ಅಂತ ಕೇಳಿದ್ರಾ? ಯಾವಾಗ? ತಿಂಗಳೇ ಮಾಡಿದ್ರ? ಪ್ರತಿಯೊಂದು ಮನೆ ಮಾಡಿದ್ರ? ನಾವು ಬಂದಾಗ ಮಾಡಲಿವಲ್ಲ. ಯಾವ ಹಬ್ಬ ಆದ್ಮೇಲೆ? ನಾನೇ ಬಂದಿವಿ. ಯಾವಾಗ ಮಾಡಿದ್ರು? ಹಬ್ಬ ಆದ್ಮೇಲೆ ಮಾಡಿದಾರಂತೆ, ಬಟ್ ಮಾಹಿತಿ ಯಜಮಾನ್ರು ನಮ್ಮ ಅಪ್ಪನ ವಯಸ್ಸು, ಮಾಹಿತಿ ಸ್ವಲ್ಪ ಕಮ್ಮಿ ಇತ್ತು, ಇದು ಕ್ಲಿಯಾರಿಟಿ ಆಗಿದೆ. ಈಗ ನಾವು ಯಾವುದೇ ಸಮುದಾಯಕ್ಕೂ ತಪ್ಪಾಗಿ ಹೇಳ್ತಾ ಇಲ್ಲ, ಯಾವುದೇ ಪಕ್ಷಕ್ಕೂ ತಪ್ಪಾಗಿ ಮಾಡ್ತಾರೆ. ತಪ್ಪು ಯಾವನ್ ಮಾಡಿದ್ರು ತಪ್ಪೇ. ಆದರೆ ನೀವು ಒಂದು ಕಡೆ ಆಲೋಚನೆ ಮಾಡಬೇಡಿ, ಪ್ರತಿಯೊಂದು ಕಡೆ ಆಲೋಚನೆ ಮಾಡಿ. ನಾವೆಲ್ಲರೂ ಭಾರತೀಯರು, ನಾವು ಭಾರತೀಯರು 100% ಸತ್ಯ ಇರಬೇಕು. ಭಯೋತ್ಪಾದಕರು ನಮ್ಮ ನಡುವೆ ಇದ್ರೆ ಅವ್ರನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಸಹಕಾರ ನೀಡಬೇಕು. ಸಾರ್, ಇಲ್ಲಿ ರಾಜಕಾರಣಿಗಳನ್ನು ಬಿಟ್ಟು ಬೇರೆ ದೇಶಕ್ಕೂ ಹೋಲಿಸ್ಕೊಂಡು ಮಾತಾಡೋದು ನೋಡಬೇಕು. ಎಲ್ಲಕ್ಕಿಂತ ಒರಿಜಿನಲ್ ಪಾಯಿಂಟ್ ಇದು. ಬೇರೆ ದೇಶಕ್ಕೆ ಹೋಲಿಸ್ಕೊಂಡು ನೋಡಿದ್ರೆ ನಾವು ಯಾವ ರೀತಿ ಹಿಂದಕ್ಕಿದ್ದೀವಿ ಅನ್ನೋದು ಸ್ವಲ್ಪ ನಮಗೆ ಪ್ರಜ್ಞೆ ಬರುತ್ತೆ. ಸುಮ್ಮನೆ ನಾವು ಬೆಂಗಳೂರಲ್ಲಿ ಮಡಿವಾಳದಲ್ಲಿ ಇದ್ದು ನಾವು ಪಕ್ಕದ ಮಾರ್ಕೆಟು ಇನ್ನೊಂದು ಮತ್ತೊಂದಲ್ಲ, ಬೇರೆ ದೇಶಕ್ಕೂ ಹೋಲಿಸ್ಕೊಂಡ್ರೆ ನಾವು ಯಾವ ಪರಿಸ್ಥಿತಿಗೆ ಇದೀವಿ ಅನ್ನೋದು ಗೊತ್ತಾಗುತ್ತೆ. ಇದು 100ಕ್ಕೆ 100 ಸತ್ಯ. ನಾವು ಕನಿಷ್ಠ 40 ವರ್ಷ ಹಿಂದೆ ಇದ್ದೀವಿ. ಭಾರತೀಯರು 40 ವರ್ಷ ಹಿಂದೆ ಇದ್ದೀವಿ, ಯಾವ ದೇಶಕ್ಕೂ ಕಂಪೇರ್ ಮಾಡ್ಕೊಳ್ಳಿ. ಇದು 100ಕ್ಕೆ 100 ಸತ್ಯ. ಯಾರು ಹೇಳಿದ್ರು ನಿಜಾನೇ, ಯಾರು ಹೇಳಿದ್ರು ನಿಜಾನೇ. ಇದು ಹೋಗಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. 40 ವರ್ಷ ಹಿಂದೆ ಇದ್ದೀವಿ. ಎಷ್ಟು? ಇನ್ನೂ ಅವ್ರಿಗೆ ರೀಚ್ ಆಗ್ಬೇಕಂದ್ರೆ 40 ವರ್ಷ ನಮ್ಗೆ ಬಾಳ್ಬೇಕು. ಆ ರೀಚ್ ಮಾಡ್ಬೇಕಂದ್ರೆ 40 ವರ್ಷ ಬಾಳ್ಬೇಕು. ನಿಮ್ ಪ್ರಕಾರ ಯಾವ ರೀತಿ ಅಷ್ಟು ಬೇಗ ರೀಚ್ ಆಗಕ್ಕೆ ಏನ್ ಮಾಡಿದ್ರೆ ನಿಮ್ ಪ್ರಕಾರ ರೀಚ್ ಆಗ್ತೀವಿ? ಸರ್, ಮೊದಲು ಭ್ರಷ್ಟಾಚಾರ ಅನ್ನೋದು, ಲಂಚ ಅನ್ನೋದು ನಿರ್ಮೂಲನೆ ಆಗ್ಬೇಕು ಸರ್. ಯಾವುದೇ ವ್ಯಕ್ತಿಗೆ ಪಾರದರ್ಶಕವಾಗಿ ನಡೆದ್ರೆ ಮಾತ್ರ ಇದೆಲ್ಲ ಸಾಧ್ಯ. ಜಾತಿ ಧರ್ಮ ಇನ್ನೊಂದು ಪಕ್ಷ ಬಿಡಬೇಕು, ಅದು ಯಾವ ಪಕ್ಷ ಆದರೂ ಇರಲಿ. ಇದನ್ನು ನಾವು ಎಲ್ಲರೂ ಒಂದೇ, ನಮ್ಮವರು ಮುಂದಕ್ಕೆ ಬೆಳಿಬೇಕು, ಪ್ರೋತ್ಸಾಹ ಇರಬೇಕು. ಒಂದು ಕಡೆಯಿಂದ ಕೊಡೋದು, ಇನ್ನೊಂದು ಕಡೆಯಿಂದ ಕಿತ್ಕೊಳ್ಳೋದು ಇರ್ಬೋದು. ಅದು ರಾಜ್ಯ ಸರ್ಕಾರ ಆಗಲಿ, ಅದು ಕೇಂದ್ರ ಸರ್ಕಾರ ಆಗಲಿ. 1947 ಸ್ವತಂತ್ರ ಬಂತು ನಮಗೆ. ಅಲ್ಲೇ 75 ವರ್ಷ ತುಂಬಿ ಬಂತು. ಹುಟ್ಟೇ ಇರಲಿಲ್ಲ ಬಿಡಿ ವರ್ಷ ಅಂದ್ರೆ ಇವ್ರು ನಡೀತಾ ಇರೋ ಪರಿಸ್ಥಿತಿ ಹೇಳಿ ಸರ್. ಇವ್ರು ಹೇಳ್ತಾರೆ ನೋಡಿದ್ರೆ 40 ವರ್ಷ ಅಂದ್ರೆ ಅಲ್ಲಿಂದ ಆಚೆಗೆ ಇತ್ತಲ್ಲ. ಆಗ ನೆಹರು, ಇಂದಿರಾ ಗಾಂಧಿ ಇವರು ಮಂತಂದಲ್ಲಿದ್ದಾಗ ನಾವೆಲ್ಲ ಬೆಳೆದಿದ್ದು. ಅವ್ರು ರಾಜಕಾರಣ ಮಾಡಿದಾಗ ಸರ್, ಅವ್ರು ರಾಜಕಾರಣ ಮಾಡಿ ಕರೆಕ್ಟಾಗಿ ನಡ್ಸ್ಕೊಂಡು ಹೋಗಿರ್ಲಿಲ್ಲ ಅಂದಿದ್ರೆ ಇವತ್ತು ಕಾಲ್ ಕುಂಟಾನು, ಕೈ ಕುಂಟಾನು ನಡೆಯಕ್ ಆಗ್ತಾ ಇರ್ಲಿಲ್ಲ ಬಿಡಿ ಸರ್. ಹಿಂದುಳಿದು ಬಿಟ್ಟಿದ್ದೀವಿ. ಈಗ ಇಡೀ ವಿಶ್ವನೇ ಹೇಳ್ತಾ ಇದೆ ಭಾರತ ಹಿಂದುಳಿದದೆ, ಭಾರತ ಹಿಂದುಳಿದದೆ. ಇದೇ ಮಾತು ಇಡೀ ವಿಶ್ವ ಇಲ್ಲ, ಪಕ್ಕದ ದೇಶಕ್ಕೆ ಹೋಗಿ ನೋಡಿ ಆಮೇಲೆ ಹೇಳಿ. ಇಡೀ ವಿಶ್ವನೇ ಹಿಂದುಳಿದದೆ, ಭಾರತನೇ ಹಿಂದುಳಿದದೆ ಅಂತ ಹೇಳ್ಬಿಟ್ಟವ್ರೆ. ಅದರಿಂದ ಮಹಮ್ಮದ್ ಹೇಳ್ತಾವ್ರೆ. ಅದಕ್ಕಿಂತ ಅಬ್ಜೆಕ್ಷನ್, ನೋ ಅಬ್ಜೆಕ್ಷನ್. ಅಬ್ಜೆಕ್ಷನ್ ಅನ್ನೋದಲ್ಲ, ನಾವು ತುಂಬ ಇನ್ನೂ ಅವೈಜ್ಞಾನಿಕವಾಗಿ ಇದ್ದೀವಿ. ವೈಜ್ಞಾನಿಕವಾಗಿ ಏನರಲ್ಲೂ ಇಲ್ಲ, ತುಂಬ ಹಿಂದೆ ಇದ್ದೀವಿ. ನಮ್ಮ ಈಚೆಗೆ 11 ವರ್ಷದಿಂದ ಈಚೆಗೆ ಈ ಭಾರತ ಬೆಳವಣಿಗೆ ಆಗಿರೋದು ಇಡೀ ವಿಶ್ವನೇ ಒಪ್ಕೋತಾ ಇದೆ.
ಅದು ನಮ್ಮಂತನೂ ಹೇಳ್ತಾ ಇದ್ರು ಹಿಂದುಳಿದೀವಿ ನಾವು ಹಿಂದುಳಿದೀವಿ ಅಂತ. ಸರ್ ಬ್ರಿಟಿಷವರು ನಮ್ಮನ್ನು ಬಿಟ್ಟು ಹೋದ್ರಲ್ಲ, ಆವತ್ತಿನ ಪರಿಸ್ಥಿತಿಗೆ ಏನಿತ್ತು, ಗಂಜಿ ಕುಡಿಯೋಕ್ಕೂ ಗಂಜಿ ಇರಲಿಲ್ಲ. ಅದನ್ನ ನೋಡ್ಕೋಬೇಕು ನಾವು ಮೊದಲು. ಗಂಜಿ ಕುಡಿಯೋಕ್ಕೂ ಗಂಜಿ ಇರಲಿಲ್ಲ. ಗಂಜಿ ಕುಡಿಯೋಕೆ ಗಂಜಿ ಇತ್ತಾ? ಗಂಜಿ ಇತ್ತಾ ಸ್ವಾಮಿ? ಗಂಜಿ ಇತ್ತಾ? ಹಾಗೆ ನಾವು ಇವತ್ತಿನ ಏನ್ ಸಮಸ್ಯೆಗಳಿದೆ ಅದ್ರ ಬಗ್ಗೆ ನಾವು ಮಾತಾಡಿದ್ದೇವೆ. ಇದರಲ್ಲಿ ಯಾವುದೇ ತಪ್ಪಿಲ್ಲ. ಅವ್ರ ಪಾಯಿಂಟ್ ನಿಮ್ ಪಾಯಿಂಟ್ ಆಗಿರ್ಬೋದು. ಇಲ್ಲ, ನಾನು ಯಜಮಾನ್ರದ್ದು ಪಾಯಿಂಟ್ ತಪ್ಪಂತ ನಾನು ಹೇಳ್ತಾ ಇಲ್ಲ. ನಾವು ಎಲ್ಲಾನು ಒಂದೇ ಪಕ್ಷಕ್ಕೆ ಸೀಮಿತವಾಗಿ ಇಟ್ಕೊಂಡು, ಯಾವುದೋ ಒಂದು ಜಾತಿಗೆ ಸೀಮಿತ ಇಟ್ಕೊಂಡು ಮಾತಾಡೋದು ಅದು ದೊಡ್ಡ ತಪ್ಪು. ದೊಡ್ಡದು. ಇಲ್ಲ, ಪಕ್ಷ ಜಾತಿ ಇನ್ನೊಂದು ಸಮುದಾಯಕ್ಕೆ ಇಟ್ಕೊಂಡು ಮಾತಾಡೋದು ದೊಡ್ಡ ತಪ್ಪು. ಇದು ನಾವು ಹೆಂಗ್ ಮುಂದುವರಿಬೇಕು ಅದು ಬೇಕಾಗಿರೋ ವಿಚಾರ. ನಾವು ಹೆಂಗ್ ಮುಂದುವರಿಬೇಕು, ನಮ್ಗೆ ಏನು ಸವಲತ್ತು ಬೇಕು, ಏನಾದ್ರೆ ಸರಿ ಹೋಗುತ್ತೆ. ನಮ್ಮ ಭಾರತಕ್ಕೆ ಏನೋ ಸಮಸ್ಯೆ ಆದ್ರೆ ನಾವು ಹೇಗೆ ಪ್ರತಿಕ್ರಿಯೆ ಅದು ಬೇಕಾಗಿರೋದು. ಅವನ್ ಯಾರೋ ಬಂದ್ರು, ಇವ್ರು ಯಾರೋ ಹೋದ್ರು ಅನ್ನೋ ಮಾತಿಗೆ ಇರಬಾರ್ದು ಅನ್ನೋದು ನಮ್ಮ. ತುಂಬಾ ಖುಷಿ ಆಯ್ತು ಸರ್ ಮಾತಾಡಿ. ಓಕೆ, ಥ್ಯಾಂಕ್ ಯು ಸರ್. ಮೊಹಮ್ಮದ್ ಹನೀಫ್ ಅಂತ ನಿಮ್ಮ ಹೆಸರು? ನನ್ನ ಹೆಸರು ಪರ್ಶಿಮ ಅಂದ್ಬಿಟ್ಟು ಮಂಡ್ಯ. ಓಕೆ, ಥ್ಯಾಂಕ್ ಯು.